ಎಲ್ಲರಿಗೂ ನಮಸ್ಕಾರ. ನಮ್ಮ ಅಜ್ಜಿ ಹೇಳಿದ ಕತೆಗಳು ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಕಳೆದ ಎಪಿಸೋಡ್ನಲ್ಲಿ ನಾವು ಒಂದು ಪುಟ್ಟ ಹುಡುಗಿಯ ಕಥೆಯನ್ನು ಕೇಳಿದ್ವಿ. ಆ ಕತೆ ಎಷ್ಟು ಅದ್ಭುತವಾದ ನೀತಿಯನ್ನು ನಮಗೆ ತಿಳಿಸ್ತು ಅಲ್ವಾ? ಹಾಗಾದರೆ ಇವತ್ತು ಇನ್ನೊಂದು ಮನಸ್ಸಿಗೆ ಹಿತವನ್ನು ನೀಡೋ ಕಥೆಯನ್ನು ಕೇಳೋಣ. ಕಥೆಯನ್ನು ಶುರು ಮಾಡೋ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಷ್ಟೊಂದು ಕಥೆಗಳು ನಮ್ಮ ಚಾನಲಲ್ಲಿವೆ. ಅದೆಲ್ಲ ಬರೀ ಮಕ್ಕಳಿಗಷ್ಟೇ ಅಲ್ಲ, ಎಲ್ಲ ವಯಸ್ಸಿನವರು ಕೂಡ ಈ ಕಥೆಗಳನ್ನು ಕೇಳಬಹುದು. ಯಾಕೆ ಅಂದರೆ ನಮ್ಮ ಕಥೆಗಳು ಬರೀ ಕಥೆಗಳಲ್ಲ, ಪ್ರತಿಯೊಂದು ಕಥೆಯೂ ಜೀವನದ ಒಂದು ಪಾಠವನ್ನು ನಮಗೆ ಕಲಿಸುತ್ತೆ. ಬನ್ನಿ ಹಾಗಾದರೆ ಇವತ್ತಿನ ಕಥೆಯನ್ನು ಶುರು ಮಾಡೋಣ. ಇವತ್ತಿನ ಕಥೆಯ ಟೈಟಲ್ ಅದೃಶ್ಯ ಪತ್ರ ಅಂತ. ತುಂಬ ದೂರದಲ್ಲಿ ಒಂದು ಹಳ್ಳಿ ಇತ್ತು. ಆ ಹಳ್ಳಿಯ ಒಂದು ಮೂಲೆಯಲ್ಲಿ ಬಸ್ ಸ್ಟ್ಯಾಂಡ್ ಇತ್ತು. ಬೆಳಗ್ಗೆ ಸೂರ್ಯೋದಯ ಅಷ್ಟೊತ್ತಿಗೆ ರಾಮಯ್ಯ ಅನ್ನೋ ಒಬ್ಬರು ವಯಸ್ಸಾದ ಪೋಸ್ಟ್ಮ್ಯಾನ್ ಆ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ರು. ಆ ಹಳ್ಳಿಯಲ್ಲಿ ಅವರು ಎಲ್ಲರಿಗೂ ಚಿರಪರಿಚಿತರಾಗಿದ್ದರು. ಯಾರ ಮನೆಗೆ ಪತ್ರ ಬಂದರೂ ಅದನ್ನು ತಲುಪಿಸ್ತಾ ಇದ್ದ ಏಕೈಕ ವ್ಯಕ್ತಿ ಈ ರಾಮಯ್ಯ ಅವರು. ರಾಮಯ್ಯ ಅವರಿಗೆ ಸುಮಾರು 62 ವರ್ಷ ವಯಸ್ಸಾಗಿತ್ತು. ನೀಲಿ ಬಣ್ಣದ ಶರ್ಟ್ ಹಾಕ್ಕೊಂಡಿದ್ರು. ಅವರ ಬಟ್ಟೆ ಮಾಸಿ ಹೋಗಿದ್ರು ಕೂಡ ಅವರ ಮುಖದಲ್ಲಿ ಒಂದು ಮುಗುಳ್ನಗೆ ಅವರ ಮನಸ್ಸನ್ನು ಬಿಂಬಿಸ್ತಾ ಇತ್ತು. ಅವರ ಕೈಯಲ್ಲಿ ಒಂದು ಹಳದಿ ಬಣ್ಣದ ಹಳೇ ಬ್ಯಾಗ್ ಇತ್ತು. ಆ ಬ್ಯಾಗ್ ಒಳಗೆ ಕೆಲವು ಕಾಗದಗಳು ಇದ್ವು, ಮತ್ತು ಮಸಿ ಬಿದ್ದ ಸ್ಟ್ಯಾಂಪ್ಗಳು ಕೂಡ ಇದ್ವು. ಇದೆಲ್ಲ ಅವರ ಹಳೆಯ ನೆನಪುಗಳ ಗುರುತಾಗಿತ್ತು. ಬಸ್ ಸ್ಟ್ಯಾಂಡಲ್ಲಿ ಬಸ್ಗಳು ಬರ್ತಾ ಇದ್ವು, ಹಾಗೆ ಹಳ್ಳಿಗಳಿಗೆ ಹೋಗ್ತಿದ್ವು. ಜನರು ಕೂಡ ಊರಿಂದ ಊರಿಗೆ ಬರ್ತಾ ಇದ್ರು, ಬೇರೆ ಬೇರೆ ಬಸ್ಗಳನ್ನು ಹತ್ತಿ ಹೋಗ್ತಾ ಇದ್ರು. ಆದರೆ ರಾಮಯ್ಯ ಮಾತ್ರ ಅಲ್ಲೇ ಕೂತ್ಕೊಂಡಿದ್ರು. ಅವರ ಸರ್ವೀಸಲ್ಲಿ ಎಷ್ಟೊಂದು ಲೆಟರ್ಗಳನ್ನು ಅವರು ತಲುಪಿಸಿದ್ದಾರೆ. ಆದರೆ ಅವರ ಬ್ಯಾಗಲ್ಲಿ ಒಂದೇ ಒಂದು ಪತ್ರ ಮಾತ್ರ ಹಾಗೆಯೇ ಉಳ್ಕೊಂಡಿತ್ತು. ಆ ಪತ್ರದ ಮೇಲೆ ನನ್ನ ಮಗನಿಗೆ ತಂದೆಯಿಂದ ಅಂತ ಬರೆದಿತ್ತು. ಅದು ಸುಮಾರು 20 ವರ್ಷಗಳಿಂದ ರಾಮಯ್ಯನ ಹೃದಯದಲ್ಲಿ ಅಡಗಿಕೊಂಡಿದ್ದ ಒಂದು ದೊಡ್ಡ ರಹಸ್ಯ ಆಗಿತ್ತು. ಸುಮಾರು 20 ವರ್ಷಗಳ ಹಿಂದೆ ರಾಮಯ್ಯ ಇನ್ನೂ ಯುವಕರಾಗಿದ್ದಾಗ ಒಂದು ಮಳೆಗಾಲದ ರಾತ್ರಿ ದೂರದ ಹಳ್ಳಿಗೆ ಒಂದು ಪತ್ರವನ್ನು ತಲುಪಿಸೋಕೆ ಅಂತ ಹೊರಟರು. ಜೋರಾಗಿ ಮಳೆ ಬರ್ತಾ ಇತ್ತು. ಅವರು ಪತ್ರ ನೆಂದು ಹೋಗುತ್ತಲ್ಲ ಅಂತ ಛತ್ರಿಯನ್ನು ಹಿಡ್ಕೊಂಡು ತುಂಬ ಎಚ್ಚರಿಕೆಯಿಂದ ಆ ಪತ್ರವನ್ನು ತಲುಪಿಸೋಕೆ ಹೊರಟರು. ಆ ಹಳ್ಳಿಯಲ್ಲಿ ಒಂದು ಹಳೇ ಮನೆ ಇತ್ತು. ಆ ಮನೆಯಿಂದ ಜೋರಾಗಿ ಕೂಗಾಟದ ಶಬ್ದ ಕೇಳಿಸ್ತಾ ಇತ್ತು. ಒಬ್ಬಳು ಹೆಂಗಸು ತುಂಬ ಜೋರಾಗಿ ಅಳ್ತಾ ಇದ್ಲು. ಅದೇ ಮನೆಯಲ್ಲಿ ಒಬ್ಬ ಗಂಡಸಿನ ಧ್ವನಿ ಕೂಡ ಕೇಳಿಸ್ತಾ ಇತ್ತು. ಅವನು ಕೋಪದಿಂದ, ನಿನಗೆ ಹೇಳಲಿಲ್ವಾ ನನ್ನ ಮುಂದೆ ಬರೋದೇ ಬೇಡ ಅಂತ ಹೇಳ್ತಿದ್ದ. ಅದನ್ನು ಕೇಳಿ ಅದೇ ಮನೆಗೆ ಪತ್ರ ಕೊಡಬೇಕಲ್ಲ ಅಂತ ರಾಮಯ್ಯ ಹೊರಟರು. ರಾಮಯ್ಯ ಅವರ ಛತ್ರಿಯನ್ನು ಮಡಚಿ ಬಾಗಿಲನ್ನು ತಟ್ಟಿದ್ರು. ಸರ್, ನಿಮಗೆ ಒಂದು ಪತ್ರ ಬಂದಿದೆ ಅಂತ ಹೇಳಿದ್ರು. ಆದರೆ ಯಾರು ಬಾಗಿಲನ್ನು ತೆಗಿಲೇ ಇಲ್ಲ. ಮಳೆ ಇನ್ನೂ ಜೋರಾಯಿತು. ರಾಮಯ್ಯ ಕಾಯ್ತಾ ನಿಂತಿದ್ರು. ಎಷ್ಟೊತ್ತಾದರೂ ಯಾರು ಬಾಗಿಲನ್ನು ತೆಗಿಲೇ ಇಲ್ಲ. ತುಂಬ ಹೊತ್ತು ಕಾದು ಕಾದು ಇವತ್ತು ಅವ್ರ ಮನಸ್ಸು ಸರಿ ಇಲ್ಲ, ನಾಳೆ ತಗೊಂಡು ಹೋಗಿ ಇದನ್ನು ಕೊಡೋಣ ಅಂತ ಅಂದ್ಕೊಂಡು ರಾಮಯ್ಯ ವಾಪಸ್ ಬಂದ್ಬಿಟ್ರು. ಆದರೆ ಆ ನಾಳೆ ಅನ್ನೋದು ಬರಲೇ ಇಲ್ಲ. ದಿನಗಳು ಕಳೆದು ಹೋದವು. ಹಳ್ಳಿ ಜನರು ಬದಲಾದರು. ಹೊಸ ಮನೆಗಳು ಬಂದವು. ರಾಮಯ್ಯನ ದಿನಗಳು ಒಂದು ಕಾಫಿ ಮತ್ತು ನೆನಪುಗಳನ್ನು, ವಿಷಯಗಳನ್ನು ಹೊತ್ತಿರೋ ಕಾಗದಗಳ ಬ್ಯಾಗ್ ಜೊತೆ ಶುರು ಆಗ್ತಿತ್ತು. ಕೆಲವು ಜನರು ಅವರನ್ನು ಕೇಳ್ತಿದ್ರು, ತಾತ, ಈಗ ಕಾಲ ಬದಲಾಗಿದೆ, ಎಲ್ಲ ಮೊಬೈಲ್ ಫೋನ್, ಇಮೇಲ್ ಅಂತ ಉಪಯೋಗಿಸೋಕೆ ಈ ಕಾಲದಲ್ಲಿ ಇನ್ನೂ ಈ ಲೆಟರನ್ನ ಯಾರು ಬರೀತಾರೆ? ಸುಮ್ಮನೆ ಯಾಕೆ ಬಸ್ ಸ್ಟಾಪ್ಗೆ ಬಂದು ಕೂತ್ಕೋತೀರಾ ಅಂತ ಕೇಳ್ತಿದ್ರು. ಅದಕ್ಕೆ ರಾಮಯ್ಯ ಏನು ಮಾತಾಡದೆ ಸುಮ್ಮನೆ ಹಾಗೆ ನಸು ನಗ್ತಾ ಇದ್ರು. ಆ ನಗು ಅವರ ಮನಸ್ಸಿನಲ್ಲಿ ಇರೋ ನೋವಿನ ಪ್ರತಿಬಿಂಬ ಆಗಿತ್ತು.
ಒಂದು ದಿನ ಮಧ್ಯಾಹ್ನ ಬಿಸಿಲು ತುಂಬ ಜೋರಾಗಿ ಬಂದಿತ್ತು. ಒಂದು ಹುಡುಗಿ ಕೈಯಲ್ಲಿ ಕಾಲೇಜ್ ಬುಕ್ಕನ್ನು ಹಿಡ್ಕೊಂಡು ಬಸ್ ಸ್ಟಾಪ್ ಹತ್ರ ಬಂದ್ಲು. ಅವಳ ಹೆಸರು ನಯನ ಅಂತ. ಅವಳು ರಾಮಯ್ಯನ ಹತ್ರ ಬಂದು ಕೂತ್ಕೊಂಡ್ಳು. ತಾತ, ನೀವು ಪ್ರತಿದಿನ ಇಲ್ಲಿ ಯಾಕೆ ಕೂತ್ಕೋತೀರಾ ಅಂತ ಕೇಳಿದ್ಲು. ರಾಮಯ್ಯ ನಗ್ತಾ ಹೇಳಿದ್ರು, ಮಗಳೇ, ಕೆಲವೊಮ್ಮೆ ಯಾರಿಗಾದರೂ ಪತ್ರ ಕೊಡಲೇಬೇಕಾಗಿರುತ್ತದೆ, ಆದರೆ ಎಲ್ಲಿ ಕೊಡೋದು ಅನ್ನೋ ಗುರಿನೇ ಮರ್ತು ಹೋಗಿರುತ್ತೆ ಅಂತ ಹೇಳ್ತಾರೆ. ನಯನಾಗೆ ತುಂಬ ಆಶ್ಚರ್ಯ ಆಗುತ್ತೆ. ಕಣ್ಣನ್ನು ಅರಳಿಸಿ ಕೇಳ್ತಾಳೆ, ತಾತ, ಆ ಲೆಟರ್ ನಿಮ್ಮ ಬ್ಯಾಗಲ್ಲಿದೆಯಾ ಅಂತ. ಅದಕ್ಕೆ ರಾಮಯ್ಯ ಹೌದು ಅಂತ ಹೇಳಿ ತನ್ನ ಬ್ಯಾಗಿಂದ ಒಂದು ಹಳೆಯ ಲೆಟರನ್ನು ಆಚೆ ತೆಗಿತಾರೆ. ಲೆಟರಲ್ಲಿ ಸ್ವಲ್ಪ ನೀರಿನ ಕಲೆ ಆಗಿತ್ತು, ಕೆಲವು ಕಡೆ ಮಸಿ ಕೂಡ ಆಗಿತ್ತು. ಅದರ ಮೇಲೆ ನನ್ನ ಮಗನಿಗೆ ಅವನ ತಂದೆಯಿಂದ ಅಂತ ಬರೆದಿತ್ತು. ಈ ಲೆಟರನ್ನು ನೋಡಿ ನಯನಾಳ ಕಣ್ಣು ತುಂಬಿ ಬಂತು. ತಾತ, ನೀವು ಇದನ್ನು ಕೊಡಲೇ ಇಲ್ವಾ ಅಂತ ಕೇಳಿದ್ಲು. ಅದಕ್ಕೆ ರಾಮಯ್ಯ ನಿಟ್ಟುಸಿರು ಬಿಟ್ಟು, ಆ ದಿನ ಕೊಡಲಿಲ್ಲ ಮಗಳೇ, ಆದರೆ ಅದಕ್ಕೀಗ 20 ವರ್ಷಗಳಿಂದ ಪಶ್ಚಾತ್ತಾಪ ಪಡ್ತಾನೇ ಇದ್ದೀನಿ ಅಂತ ಹೇಳ್ತಾರೆ. ನಯನ ಒಂದು ನಿರ್ಧಾರವನ್ನು ಮಾಡಿ, ತಾತ, ನಾವು ಈ ಪತ್ರವನ್ನು ತಲುಪಿಸೋಣ, ಯಾರಿಗಾದರೂ ಇದು ಬಹಳ ಮುಖ್ಯವಾಗಿರೋ ಪತ್ರ ಆಗಿರಬಹುದು ಅಂತ ಹೇಳ್ತಾಳೆ. ರಾಮಯ್ಯ ಮತ್ತು ನಯನ ಇಬ್ಬರು ಹಳೆಯ ದಾಖಲೆಗಳನ್ನು ಹುಡುಕೋಕೆ ಶುರು ಮಾಡಿದ್ರು. ಪೋಸ್ಟ್ ಆಫೀಸ್ನ ಹಳೆಯ ಅಡ್ರೆಸ್ಗಳು, ಹೆಸರುಗಳು ಎಲ್ಲವನ್ನ ಹುಡುಕಾಡಿದ್ರು. ಅದರಲ್ಲಿ ಒಂದು ಹಳೆಯ ಡಾಕ್ಯುಮೆಂಟ್ ಸಿಕ್ತು. ಅದರಲ್ಲಿ ಶಶಿಧರ್ ಹಳ್ಳಿಯ ತುದಿಯಲ್ಲಿರುವ ಬಾಳೆ ತೋಟದ ಮನೆ ಅಂತ ಬರೆದಿತ್ತು. ರಾಮಯ್ಯನ ಕಣ್ಣು ತುಂಬಿ ಬಂತು. ಹೌದು ಮಗಳೇ, ಇದೇ ಮನೆ ಅಂತ ಹೇಳಿದ್ರು. ಇಬ್ಬರು ಆ ಪತ್ರವನ್ನು ತಗೊಂಡು ಬಸ್ಸಲ್ಲಿ ಹೊರಟರು. ರಸ್ತೆಯ ಬದಿಯಲ್ಲಿ ಹಸಿರು ತೋಟಗಳು, ಮಳೆಗಾಲದ ಸುಗಂಧ, ಸುಂದರವಾಗಿದ್ದ ವಾತಾವರಣದ ಮಧ್ಯ ರಾಮಯ್ಯನ ಮನಸ್ಸು ಪಶ್ಚಾತ್ತಾಪದಿಂದ ತುಂಬಿತ್ತು. ರಾಮಯ್ಯ ಮತ್ತು ನಯನ ಆ ಮನೆಯನ್ನು ತಲುಪಿದ್ರು. ಮನೆಯ ಮುಂದೆ ಅಂಗಳದಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಹೂಗಳಿಗೆ ನೀರನ್ನು ಹಾಕ್ತಾ ಇದ್ರು. ಅವರು ನೋಡೋಕೆ ತುಂಬ ವಯಸ್ಸಾಗಿದ್ದ ಹಾಗೆ ಇದ್ದರು. ಮುಖ ಸುಕ್ಕುಗಟ್ಟಿತ್ತು, ಆದರೂ ಮುಖದಲ್ಲಿ ಶಾಂತತೆ ತುಂಬಿತ್ತು. ನಯನ ಮುಂದೆ ಬಂದು ಕೇಳಿದ್ಲು, ಇವರೇ ಶಶಿಧರ್ ಇರಬಹುದು ಅಂತ. ಸರ್ ನಮಸ್ಕಾರ, ನಿಮ್ಮ ಹೆಸರು ಶಶಿಧರ್ ಅಂತನಾ ಅಂತ ಕೇಳಿದ್ಲು. ಅದಕ್ಕೆ ಆ ವಯಸ್ಸಾದ ವ್ಯಕ್ತಿ, ಹೌದು, ನೀವ್ಯಾರು ಅಂತ ಕೇಳಿದ್ರು. ಆಗ ನಯನ ನಡೆದ ವಿಷಯವನ್ನು ತಿಳಿಸಿ, ನಿಮ್ಮ ತಂದೆಯಿಂದ ನಿಮಗೆ ಒಂದು ಪತ್ರ ಬಂದಿದೆ, ಅವತ್ತು ರಾಮಯ್ಯ ಅವರು ನಿಮಗೆ ಕೊಡೋಕ್ಕಾಗಿಲ್ಲ ಅಂತ ಹೇಳಿ ಅದನ್ನು ರಾಮಯ್ಯ ಅವರ ಬ್ಯಾಗಿಂದ ತೆಗೆದು ಶಶಿಧರಿಗೆ ಕೊಡ್ತಾರೆ. ಶಶಿಧರ್ ತಕ್ಷಣ ಆಶ್ಚರ್ಯ ಆಗ್ತಾರೆ, ಹಾಗೆ ಅವ್ರಿಗೆ ಆಘಾತನೂ ಆಗುತ್ತೆ. ರಾಮಯ್ಯ ಅವ್ರ ಬ್ಯಾಗಿಂದ ಹಳೆಯ ಪತ್ರವನ್ನು ತೆಗೆದು ಶಶಿಧರ್ ಅವರ ಕೈಗೆ ಕೊಡ್ತಾರೆ. ಅವರು ಪತ್ರವನ್ನು ಕೈಗೆತ್ಕೊಂಡು ನಿಧಾನವಾಗಿ ತೆಗೆದು ಓದ್ತಾರೆ. ಪತ್ರದಲ್ಲಿ, ಮಗನೇ, ನಾನು ತಪ್ಪು ಮಾಡಿದ್ದೀನಿ. ನಿನ್ನ ಮೇಲೆ ಕೋಪದಲ್ಲಿ ಹೇಳಿದ ಮಾತು ನನ್ನ ಹೃದಯವನ್ನೇ ಛಿದ್ರ ಛಿದ್ರ ಮಾಡ್ತಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ನಾನು ತುಂಬ ಬೇಗ ಸತ್ತೋಗ್ತೀನಿ ಅನ್ನಿಸ್ತಿದೆ. ನೀನು ಮತ್ತೆ ನನ್ನ ನೋಡೋಕೆ ಬರೋಷ್ಟರಲ್ಲಿ ನಾನು ಈ ಪ್ರಪಂಚವನ್ನೇ ಬಿಟ್ಟು ಹೋಗಿರ್ತೀನಿ ಅನಿಸುತ್ತೆ ಅಂತ ಬರೆದಿತ್ತು. ಶಶಿಧರ್ ಕೈ ನಡುಗ್ತಾ ಇತ್ತು, ಕಣ್ಣೀರು ಬರೋಕ್ಕೆ ಶುರು ಆಯಿತು. ಅವನು ನಿಟ್ಟುಸಿರು ಬಿಡ್ತಾ ಹೇಳಿದ, ಅವರು ನನ್ನನ್ನು ಕಾಯ್ತಾ ಇದ್ರು, ಆದರೆ ನಾನು ಹೋಗಲೇ ಇಲ್ಲ ಅಂತ. ಆ ದೃಶ್ಯವನ್ನು ನೋಡಿ ರಾಮಯ್ಯನಿಗೆ ತಡೆಯಲಾರದಷ್ಟು ನೋವಾಯಿತು. ನಯನ ಮೃದುವಾಗಿ ಶಶಿಧರ್ಗೆ ಹೇಳಿದ್ಲು, ಸರ್, ಕೆಲವು ಪತ್ರಗಳು ತಡವಾಗಿ ಬರುತ್ತೆ, ಆದರೆ ಅದರ ಅರ್ಥ ಸರಿಯಾದ ಸಮಯದಲ್ಲಿ ತಲುಪುತ್ತೆ ಅಂತ. ರಾಮಯ್ಯ ಕಣ್ಣೀರು ಒರೆಸ್ಕೊಂಡು ಹೇಳಿದ್ರು, ಮಗಳೇ, ನನ್ನ ಹೃದಯದ ಭಾರ ಇವತ್ತು ಕಡಿಮೆ ಆಯಿತು ಅಂತ. ಅವತ್ತು ಸಂಜೆ ಸೂರ್ಯ ಮುಳುಗೋ ಹೊತ್ತಲ್ಲಿ ರಾಮಯ್ಯ ಬಸ್ ಸ್ಟಾಪ್ ಕಡೆ ಮತ್ತೆ ಹೋದರು. ಆದರೆ ಈ ಬಾರಿ ಅವರ ಬ್ಯಾಗ್ ಖಾಲಿ ಆಗಿತ್ತು. ಆದರೆ ಅವರ ಮುಖದಲ್ಲಿ ತುಂಬ ಶಾಂತಿ ತುಂಬಿತ್ತು. ಬಸ್ ಡ್ರೈವರ್ ಕೇಳ್ದ, ತಾತ,
ಇವತ್ತು ಪತ್ರ ಇಲ್ವಾ ಅಂತ. ರಾಮಯ್ಯ ನಗ್ತಾ ಹೇಳಿದ್ರು, ಇವತ್ತು ಕೊನೆಯ ಪತ್ರವನ್ನು ನಾನು ತಲುಪಿಸಿದ್ದೀನಿ ಮಗನೇ, ಈಗ ಮನಸ್ಸು ಹಗುರ ಆಯಿತು ಅಂತ. ನನ್ನ ಪ್ರೀತಿಯ ಕೇಳುಗರೆ, ಜೀವನದಲ್ಲಿ ಹೇಳಬೇಕಾದ ಮಾತು, ಕ್ಷಮೆ ಅಥವಾ ಪ್ರೀತಿ ತಡವಾಗೋ ಮುಂಚೆನೇ ನಾವು ಹೇಳಿಬಿಡಬೇಕು. ಯಾಕೆ ಅಂದರೆ ಕೆಲವೊಮ್ಮೆ ತಲುಪದ ಮಾತುಗಳು ಹೃದಯದಲ್ಲಿ ಸಿಕ್ಕಾಕೊಂಡು ಜೀವನದ ಅತ್ಯಂತ ದೊಡ್ಡ ನೋವಾಗಿ ಹೋಗುತ್ತೆ. ಈ ಕಥೆಯಲ್ಲಿ ಒಂದು ತಲುಪದ ಪತ್ರ ಇತ್ತು, ಆದರೆ ಭಾವನೆ ತಲುಪೋಯ್ತು. ಇದಾಗಿತ್ತು ನಮ್ಮ ಇವತ್ತಿನ ಅಜ್ಜಿ ಹೇಳಿದ ಕತೆ. ಈ ಕತೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇದೇ ರೀತಿ ಬಹಳಷ್ಟು ನೀತಿ ಕಥೆಗಳನ್ನು ಕೇಳೋದಕ್ಕೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.